ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ತೇಜೋ ವನ್ಯ ಯೂಟ್ಯೂಬ್ ಚಾನಲ್. ನಾವಿವತ್ತು ಮತ್ತೆ ಇನ್ನೊಂದು ಟೆಂಪಲ್ ರನ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ ಟೆಂಪಲ್ ರನ್ ಯಾವ್ದು ಯಾವ ಟೆಂಪಲ್ ವಿಸಿಟ್ ಮಾಡ್ತೀವಿ ನೆಕ್ಸ್ಟ್ ವೀಡಿಯೋಸ್ ಎಲ್ಲ. ಬೆಳಗ್ಗೆ ಬೇಗ ಇದ್ದು ಮನೇಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಫುಡ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಅಷ್ಟೊತ್ತಿಗಾಗಲೇ ನಮ್ಮ ಅಪ್ಪ ಅಮ್ಮ ನನ್ನ ತಮ್ಮ ಬ್ಯಾಂಗ್ಳೂರು ರೀಚ್ ಆಗಿದ್ರು. ಸೊ ಫಸ್ಟ್ ನಾವು ಹೋಗ್ಬೇಕಾಗಿದ್ದ ಪ್ಲೇಸ್ ಬಂದು ಕೋಲಾರ ಹತ್ರ ಇರೋ ಮುಳ್ಬಾಗ್ಲಲ್ಲಿರೋ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ನಾವು ಬ್ಯಾಂಗ್ಳೂರ್ನ ಒಂದು 10 ಗಂಟೆ ಅಷ್ಟರೊಳಗಡೆ ಬಿಟ್ವಿ. ಸೊ ಮುಳ್ಬಾಗ್ಲು ರೀಚ್ ಆಗೋ ಅಷ್ಟರೊಳಗಡೆ 1 ಗಂಟೆ ಆಗಿತ್ತು. ಸೊ ಇದೇ ನೋಡಿ ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ದೇವಸ್ಥಾನ. ಆ್ಯಕ್ಚುಲಿ ಈ ದೇವಸ್ಥಾನ ಬಂದು 1 ಗಂಟೆಗೆ ಕ್ಲೋಸ್ ಆಗುತ್ತೆ. 1 ಗಂಟೆಗೆ ಕ್ಲೋಸ್ ಆದರೆ ಮತ್ತೆ ಅವ್ರು 5 ಗಂಟೆಗೆ ಓಪನ್ ಮಾಡ್ತಾರೆ. ನಮ್ಮ ಅದೃಷ್ಟಕ್ಕೆ ಏನೋ ಇವತ್ತು ಹುಂಡಿ ಕಾಣಿಕೆ ಎಣಿಸೋದೇನೋ ಇತ್ತು ಅಂದ್ಬಿಟ್ಟು 2:30 ತನಕ ಓಪನ್ ಇತ್ತು. ಸೊ ಹಂಗಾಗಿ ನಮಗೆ ಎಲ್ಲ ದೇವ್ರ ದರ್ಶನ ಸಿಕ್ತು. ಸೊ ದರ್ಶನ ಎಲ್ಲ ಆಯಿತು. ಇವಾಗ ಹೊರಗೆ ಹೊರಟಿದ್ದೀವಿ. ಮುಳ್ಬಾಗ್ಲಲ್ಲಿರೋ ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು 4:30 ಅಷ್ಟರಲ್ಲಿ ತಿರುಪತಿನ ರೀಚ್ ಆಗಬೇಕಾಗಿತ್ತು. ಮುಳ್ಬಾಗ್ಲು ದೇವಸ್ಥಾನನ ಫಸ್ಟ್ ನಾವು ವಿಸಿಟ್ ಮಾಡಿ ಆಮೇಲೆ ತಿರುಪತಿ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತ ಏನೋ ಪದ್ಧತಿ ಇದೆ ನಮ್ಮ ಕಡೆ. ಸೊ ಹಾಗಾಗಿ ನಾವು ಫಸ್ಟ್ ಮುಳ್ಬಾಗ್ಲು ಆಂಜನೇಯ ಸ್ವಾಮಿ ದರ್ಶನ ಮಾಡಿ 4:30 ಅಷ್ಟರೊಳಗಡೆ ತಿರುಪತಿನ ರೀಚ್ ಆದ್ವಿ. ನಾವು ಪ್ಲ್ಯಾನ್ ಮಾಡಿದ್ದು ಬಂದು ಅಲಿಪಿರಿ ಮೆಟ್ಲು ಮೂಲಕ ನಾವು ತಿರುಮಲನ ರೀಚ್ ಆಗಬೇಕು ಅಂತ. ಸೊ ನೋಡಿ ಇಲ್ಲಿ ರೀಚ್ ಆದ್ವಿ. ನೀವೇನಾದರೂ ತಿರುಮಲಕ್ಕೆ ಅಲಿಪಿರಿ ಮೆಟ್ಲು ಮೂಲಕ ಹೋಗಬೇಕು ಅಂದ್ಕೊಂಡಿದ್ರೆ ಬಿಫೋರ್ 6 ಆದಷ್ಟು ಪ್ಲ್ಯಾನ್ ಮಾಡಿ. ಯಾಕೆ ಅಂದರೆ ಆಫ್ಟರ್ 6 ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಒಂದು ಅಲೋ ಇರಲ್ಲ ಬೆಟ್ಟ ಹತ್ತಲಿಕ್ಕೆ. ಹಾಗೆ ಇನ್ನೊಂದೇನು ಅಂದರೆ ಬ್ಯಾಚ್ ವೈಸ್ ಬಿಡ್ತಾರೆ. 10 ಮೆಂಬರ್ಸ್ 20 ಮೆಂಬರ್ಸ್ ಆ ಥರ ಬ್ಯಾಚ್ ವೈಸ್ ಬಿಡ್ತಾರೆ. ಸೊ ಅದು ಸ್ವಲ್ಪ ವೆಯ್ಟ್ ಮಾಡಿ ಹತ್ತೋ ಅಷ್ಟರೊಳಗಡೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಬಿಫೋರ್ 4:30 ಪ್ಲ್ಯಾನ್ ಮಾಡಿ. ನಾವಿವಾಗ ಎಕ್ಸಾಕ್ಟ್ 4:30ಗೆ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ, ಯಾವಾಗ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡ್ತೀನೋ ಅಂತ. ಇಂದ ಶುರು ಮಾಡ್ತಾ ಇದ್ದೀವಿ ತಿರುಪತಿ ಬೆಟ್ಟ ಹತ್ತಕ್ಕೆ. ಬೆಟ್ಟ ಹತ್ತೋಕ್ಕೂ ಮುಂಚೆ ಅಲ್ಲಿ ಫಸ್ಟ್ ಮೆಟ್ಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಬೆಟ್ಟನ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎಸ್, ಫೈನಲಿ ಸ್ಟಾರ್ಟ್ ಮಾಡಿದ್ವಿ ಬೆಟ್ಟ ಹತ್ತಕ್ಕೆ. ನೋಡೋಣ ಎಷ್ಟೊತ್ತಿಗೆ ಮುಗಿಸ್ತೀವಿ ಬೆಟ್ಟ ಎಲ್ಲ ಹತ್ತಿ ಅಂತ. ಮೊದಲನೇ ಗೋಪುರ ರಾಜಗೋಪುರನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದೇನೆ ಅಲಿಪಿರಿ ಮೆಟ್ಲಿಂದ ನಾವು ತಿರುಪತಿಯಿಂದ ತಿರುಮಲನ ರೀಚ್ ಆಗ್ಬೋದು. ಸೊ ಅಲಿಪಿರಿ ಮೂಲಕ ನಾವು ಬೆಟ್ಟ ಹತ್ತುವಾಗ ಇಲ್ಲಿ ದಶಾವತಾರಗಳದ್ದು ಸ್ಟ್ಯಾಚ್ಯೂಗಳನ್ನ ನೋಡ್ಬೋದು. ಕೂರ್ಮ ಅವತಾರ.
ದಶಾವತಾರ. ಎರಡನೇ ಗೋಪುರದ ಹತ್ರ ಬಂದ್ವಿ. ಈ ಗೋಪುರದ ಹೆಸರು ಮೈಸೂರು ಗೋಪುರ. ಬೋರ್ಡ್ ತೋರಿಸಿದ್ರೆ ಕಾಣಿಸುತ್ತೆ ಅವ್ರಿಗೆ, ಮೈಸೂರು ಗೋಪುರ. ಇಲ್ಲಿವರೆಗೂ 250 ಸ್ಟೆಪ್ಸ್ ಆಗಿದೆ. ನೋಡಿ, ವರಾಹಸ್ವಾಮಿ ದಶಾವತಾರದ ಸ್ಟ್ಯಾಚ್ಯೂ ದರ್ಶನ ಮಾಡುವಾಗಲೇ ನಮಗೆ ವರಾಹನ ನೋಡೋ ಅವಕಾಶ ಸಿಕ್ತು. ಇನ್ನೊಂದೇನು ಅಂದರೆ ನಾವು ಅಲಿಪಿರಿ ಬೆಟ್ಟ ಹತ್ತುವಾಗ ಕಾಡು ಪ್ರಾಣಿಗಳನ್ನ ನೋಡ್ಬೋದು. ಹಾಗೆ ಇಲ್ಲಿ ಕಾಡು ಕೋಳಿ ಇದೆ, ಕಾಡು ಹಂದಿ ಇತ್ತು, ಹಾಗೆ ಕಾಡು ಜಿಂಕೆ, ಅದೆಲ್ಲ ನೋಡಿಕೊಂಡು ನಾವು ಬೆಟ್ಟ ಹತ್ಕೊಂಡು ಹೋಗ್ಬೋದು. ಥೌಸಂಡ್ಗೆ ವಿಕೆಟ್ ಡೌನ್. 1150 ಮೆಟ್ಲು ಹತ್ತಾಯಿತು. ಹೇಗಿದೆ? ಇನ್ನು 3,000 ಅಲ್ಲ, 2,500 ಇನ್ನೂ ಇದೆ. ಹೌಸ್ ದ ಜೋಶ್? ಸರಿ, ಚಲೋ. ನಂಗೆ ಸೂಪರ್ ಆಗಿದೆ. $2,000 ಸ್ಟೆಪ್ಸ್ ಕಂಪ್ಲೀಟೆಡ್. ಇನ್ನು 83 ಸ್ಟೆಪ್ಪಿಗೆ ಗಾಳಿ ಗೋಪುರ ಅಂತ ಬರುತ್ತೆ. ಗಾಳಿ ಗೋಪುರದ ಹತ್ರ ತೋರಿಸ್ತೀನಿ. ಫೈನಲಿ ಗಾಳಿ ಗೋಪುರದ ಹತ್ರ ಬಂದ್ವಿ. ಇಲ್ಲಿಂದ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಎಂಬಿ, ಹೆಂಗನ್ಸ್ತಿದೆ ಗಾಳಿ ಗೋಪುರ? ಇವಾಗಿಂದ ನಡ್ಕೊಂಡು ಆರಾಮಾಗಿ ಹೋಗ್ಬೋದು. ಸೊ ಗಾಳಿ ಗೋಪುರ ಎಲ್ಲ ಹತ್ತಾದ್ಮೇಲೆ ತಿನ್ನಕ್ಕೆಲ್ಲ ಫುಡ್ ಸಿಗುತ್ತೆ. ನಾವೇನು ತಿಂದಿಲ್ಲ. ಸೊ ಮೇಯ್ನ್ ಗಾಳಿ ಗೋಪುರ ಆದಮೇಲೆ ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅದಾದಮೇಲೆ ಮೆಟ್ಲು ಜಾಸ್ತಿ ಇರಲ್ಲ, ನಡ್ಕೊಂಡು ಹೋಗೋ ರೋಡು ಮತ್ತು ಈ ಥರ ಫ್ಲ್ಯಾಟ್ ಇರುತ್ತೆ ಫುಲ್ಲು. ಗಾಳಿ ಗೋಪುರ ಆದಮೇಲೆ ಒಂದು ಕಮ್ಮಿ ಅಂದರೆ ಒಂದು 6 ಕಿಲೋಮೀಟ್ರ್ ನಡಿಬೇಕು. ಅದಾದಮೇಲೆ ಮತ್ತೆ ಸ್ಟೆಪ್ಸ್ ಬರುತ್ತೆ. ಬಾ. ಇಲ್ಲ, ಅದು ಕ್ರಾಸ್ ಮಾಡುತ್ತೆ ಅನ್ಸುತ್ತೆ. ಒಂಚೂರು ಚೂದ್ರ ಮುಗೀತಲ್ಲಿ. ಮತ್ತೆ ಕಡಿಮೆ ಚುಪ್ಪಾಯ್ತಾ? ಆಫ್ಟರ್ ಫೈನಲಿ 2680 ಮೆಟ್ಲಾದಮೇಲೆ ನಮ್ಮ ಬಜರಂಗಿ ಕಾಣಿಸ್ತಾರೆ. ಜೈ ಬಜರಂಗಿ. ಇಲ್ಲಿಂದ ರೋಡಲ್ಲಿ ನಡ್ಕೊಂಡು ಹೋಗೋದಿರುತ್ತೆ. ಬಜರಂಗಿ ದರ್ಶನ ಮಾಡಿಕೊಂಡು ಮತ್ತೆ ಇನ್ನು 6 ಕಿಲೋಮೀಟ್ರ್ ನಡೆಯೋದಿರುತ್ತೆ. ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ಇಲ್ಲಿಗ ನಮಗೆ ಕಂಪ್ಲೀಟಾಗಿ ರೋಡ್ ಪಕ್ಕ ಫುಟ್ಪಾತ್ ಮಾಡಿರ್ತಾರೆ. ಅಲ್ಲಿ 3.5 ಕಿಲೋಮೀಟ್ರ್ ನಡಿತೀವಿ. 3.5 ಕಿಲೋಮೀಟ್ರ್ ನಡೆದಾದ್ಮೇಲೆ ಇನ್ನೊಂದು ಗೋಪುರ ಸಿಗುತ್ತೆ. ಆ ಗೋಪುರದಿಂದ ಮತ್ತೆ ಅರೌಂಡ್ 500 to 700 ಸ್ಟೆಪ್ಸ್ ಇದೆ. ಅದನ್ನ ಹತ್ತಿ ಎಂಟ್ರಿ ಆದರೆ ಕಂಪ್ಲೀಟ್ ಬೆಟ್ಟ 7 ಬೆಟ್ಟ ಹತ್ತದಂಗೆ ಆಗುತ್ತೆ. ಎಂಬಿ, ಸಡನ್ನಾಗಿ ಚಿರತೆ ಬಂದ್ಬಿಟ್ರೆ ಏನು ಮಾಡ್ತೀಯ? ಬರಲ್ಲ ಅಂತೀಯ? ಹೇಗೆ ಅನಿಸ್ತಾ ಇದೆ? ಮುಲ್ಲ ಅನಿಸ್ತಾ ಇದೆಯಾ ರೋಡ್ ಮೇಲೆ ನಡೀತಾ ಇರೋದು? ಚೆನ್ನಾಗಿದೆಯಾ? ಬೆಟ್ಟ ಹತ್ತದು ಅದು ಮುಲ ಅನ್ಸುತ್ತೆ.
ಅದು ಮುಲ ಮುಲ ಅನ್ಸುತ್ತಾ? ಏನಾದ್ರು ವಿಶೇಷ? ಮಂಡಿಗಾಲಲ್ಲಿ ಹತ್ಬೇಕಲ್ಲ, ಏನಕ್ಕೆ? ಏನೋ ಹತ್ತಾರೆ ಹಾಂ, ಒಳ್ಳೇದಾಗ್ಲಿ ಅಂತ. ಮಂಡಿಗಾಲಲ್ಲಿ ಹತ್ತುತ್ತೀರಾ? 5 ಮೆಟ್ಲು. 5 ಮೆಟ್ಲ? 9 ಮೆಟ್ಲು. 9 ಮೆಟ್ಲ? ಓಕೆ, ಡನ್. ಸೊ ಈ ಗೋಪುರದಿಂದ ಮತ್ತೆ ಮೆಟ್ಲು ಶುರುವಾಗುತ್ತೆ. 3.25 ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದೀವಿ. ಇಲ್ಲಿ ವಿಶೇಷ ಏನು ಅಂದರೆ ಮಂಡಿಲಿ ಹತ್ತುತ್ತಾರೆ ಒಂದು ಸ್ವಲ್ಪ ಮೆಟ್ಲನ್ನ. ಸೊ ನಾವು ಟ್ರೈ ಮಾಡ್ತೀವಿ. ನಾವೆಲ್ಲ 5 ಮೆಟ್ಲು 9 ಮೆಟ್ಲು ಅಂತ ಹತ್ತಿದ್ರೆ ನಮ್ಮಪ್ಪ ಅಂತೂ ಫುಲ್ ಅದು ಒಂದು ಸ್ಟೆಪ್ಪೇ ಹತ್ಬಿಟ್ರು. ಅದೊಂದು 20-30 ಮೆಟ್ಲಿದೆ. ಸೊ 20-30 ಮೆಟ್ಲು ಮಂಡಿಗಾಲಲ್ಲೇ ಹತ್ತಿದ್ರು. 3000 ಮೆಟ್ಲು ಕಂಪ್ಲೀಟ್ ಮಾಡಿ ಲಾಸ್ಟ್ 550 ಮೆಟ್ಲು ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು 550 ಮೆಟ್ಲು ಹತ್ತಿ ಹೋದರೆ ದೇವಸ್ಥಾನ. ಬಟ್ ದರ್ಶನ ನಾಳೆ ಮಾಡ್ತೀವಿ. ಮೂರು 3500 ಮೆಟ್ಲು, ಫೈನಲ್ 50 ಸ್ಟೆಪ್ಸ್. ಇದು ನಂದು 3ನೇ ಸಲ ಹತ್ತುತ್ತಾ ಇರೋದು. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಬಾಡಿ ಎಕ್ಸಸೈಸ್, ಓವರ್ ಎಕ್ಸಸೈಸ್ ಆಗುತ್ತೆ. 4ನೇ ಸಲ ಹತ್ತುತ್ತಾ ಇದೆಯಾ? ಫೈನಲಿ ಡೆಸ್ಟಿನೇಷನ್ ಕಾಣಿಸ್ತಾ ಇದೆ. ಯಾವ ಥರ ಇದೆ ಫೀಲಿಂಗ್? ಫೈನಲಿ ಆಫ್ಟರ್ 4 hours, after 4 hours 3550 steps completed. Final step 3550 step completed. ಮಂದಿರ ಕರ್ಪೂರ ಹಚ್ಚಿ ದೇವ್ರ ದರ್ಶನಕ್ಕೆ ಹೋಗುತ್ತೆ. ಬೆಟ್ಟ ಎಲ್ಲ ಹತ್ತಾಯಿತು. ಬೆಟ್ಟ ಎಲ್ಲ ಹತ್ತಾದ್ಮೇಲೆ ನಮಗೆ ಕಾರ್ ಬೇಕಿತ್ತು. ಸೊ ಬಸ್ಸಲ್ಲಿ ಕೆಳಗಡೆ ಬಂದು ಮತ್ತೆ ಕಾರ್ ತೊಗೊಂಡು ಹೋಗೋಣ ಅಂತ ಹೊರಟ್ವಿ. ಸೊ ಫೈನಲಿ ರೂಮಿಗೆ ಬಂದ್ವಿ. ನಮ್ಮದು ದರ್ಶನ ಮಾರನೇ ದಿನ ಬೆಳಗ್ಗೆ 12:15ಗಿದೆ. ಸೊ ಹಾಗಾಗಿ ಇವತ್ತು ರೂಮಲ್ಲೇ ಸ್ಟೇ ಆಗಿ ನಾಳೆ ದರ್ಶನಕ್ಕೆ ಹೊರಡ್ತೀವಿ. ನೈಟ್ ಫುಲ್ ಸ್ಟ್ರೈನ್ ಆಗಿ ರೂಮ್ಗೆ ಹೋಗಿ ಮೆಟ್ಲತ್ತಿ ಮುಗಿಸಿ ಮತ್ತೆ ಕೆಳಗೋಗಿ ಕಾರ್ ತೊಗೊಂಡು ಬಂದು ರೂಮ್ಗೆ ಹೋಗಿ ಎಲ್ಲ ಲಗೇಜ್ ಇಟ್ಟು ಊಟ ಮಾಡೋಕ್ಕೆ ಬಂದ್ವಿ. ಸೊ ಇದಿಷ್ಟು ನಮ್ಮ ಡೇ 1 ಇನ್ ತಿರುಪತಿ. ನಾಳೆ ಹೇಗಿರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.